ವೆಂಟಿಲೇಟರ್ ಚಿಕಿತ್ಸೆ ಕೊಡ್ತಾ ಇದ್ರು. ಇಂಥ ಟೈಮಲ್ಲಿ ತಾಯಿ ಪರಾರಿ ಆಗಿದ್ದಾರೆ. ದುರ್ದೈವ. ಡೆವಲಪ್ ಆಗಿಲ್ಲ ಸರ್, ಈಗ ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರಿಗೆ ನನ್ನೊಂದು ಸಲಹೆ ಇದೆ. ಇದು ಸರ್ಕಾರಿ ಆಸ್ಪತ್ರೆ. ದಯವಿಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸರಿ ಇಲ್ಲ ಆ ರೀತಿ ಈ ರೀತಿ ಬಿಂಬಿಸಕ್ಕೆ ಹೋಗಬೇಡಿ. ನನ್ನೊಂದು ಮನವಿ ಇದೆ. ಯಾಕಂದರೆ ಇಲ್ಲೆಲ್ಲ ಬಡವರು ಬರ್ತಾರೆ. ಇಲ್ಲಿ ನೀವು ಹೀಗೆ ಹೇಳಿಬಿಟ್ರೆ ಅವ್ರ ಪಾಪ ಪ್ರೈವೇಟ್ಗೆ ಹೋಗೋಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಇರೋದ್ರಿಂದ, ಇಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಇರೋದ್ರಿಂದ, ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ. ನೀವು ಹೇಳಿರ್ತಕ್ಕಂಥ ಇದೇನು ಕೇಸ್ ಇದೆಯಲ್ಲ, ಇದು 6.5 ತಿಂಗಳ ಗರ್ಭಿಣಿ. ಇಟ್ ಇಸ್ ಎ ಪ್ರೀ ಮ್ಯಾಚ್ಯೂರ್ ಡೆಲಿವರಿ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇಟ್ಸ್ ಎ ಪ್ರೀ ಮ್ಯಾಚ್ಯೂರ್ ಡೆಲಿವರಿ. ಆಮೇಲೆ ಅದು ಪ್ರಾಪರಾಗಿ ಅದು ಲಂಗ್ ಡೆವಲಪ್ ಆಗಿಲ್ಲ ಅಂತಕ್ಕಂಥದ್ದು ಡಾಕ್ಟರ್ಸ್ ಇದು. ಆಮೇಲೆ 6 ಮಂತ್ಸ್ ಬೇಬಿ ದೇ ಹ್ಯಾವ್ ಟ್ರೈ ಟು ಸೇವ್. ಅವರು 3 ದಿವಸ ವೆಂಟಿಲೇಟರ್ ಮೇಲಿಟ್ಟು ಅವರು NICU ಅಲ್ಲಿ ದೇ ಹ್ಯಾವ್ ಟ್ರೈ ಟು ಸೇವ್ ದ ಬೇಬಿ. ಸೊ ದಯವಿಟ್ಟು ಇದಕ್ಕೆ ನೀವು ಈ ರೀತಿಯಲ್ಲಿ ಚಿಕಿತ್ಸೆ ಪಡೆದಿನೇ ಆಗಿಲ್ಲ ಅಂದರೆ ದಯವಿಟ್ಟು ಇದು ಪ್ರೊಟ್ರೇ ಮಾಡೋಕ್ಕೆ ಹೋಗಬೇಡಿ. ಆ ತಾಯಿ ಏನು ಅಬೆಂಡನ್ ಮಾಡಿದಾರಲ್ಲ, ಅದು ದಟ್ ಈಸ್ ನಾಟ್ ಎಥಿಕಲ್. ನಾವು ಈಗ ನೋಡಿ, ಈಗ ಒಂದು ತಾವು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಎಮರ್ಜೆನ್ಸಿ ಬಂದಾಗ ನೀವು ಆಧಾರ್ ಕಾರ್ಡು ಅದು ಕೇಳಕ್ ಹೋದ್ರೆ ಚಿಕಿತ್ಸೆ ಬಹಳ ಡಿಲೇ ಆಗುತ್ತೆ. ಮಾಡ್ತಾರೆ. ಇಲ್ಲಿ ಕೇಳಿ, ಅವರು ಕೊಟ್ಟಿಲ್ಲ ಅಂದ್ರೆ ನೀವು ಜಬರ್ದಸ್ತಿ ಅವ್ರ ಮೇಲೆ ಇದು ಮಾಡೋಕ್ಕಾಗುತ್ತಾ? ಅವರು ನೋಡಿ, ಒಂದು ನಿಮಿಷ. ಅವ್ರು ಪೇಷಂಟು ಅಡ್ಮಿಟ್ ಆದಾಗ ಮೊದಲು ಟ್ರೀಟ್ಮೆಂಟ್ ಫಸ್ಟ್, ನಮ್ಮ ಹತ್ರ ಟ್ರೀಟ್ಮೆಂಟ್ ಫಸ್ಟ್, ಆಮೇಲೆ ಮಿಕ್ಕಿದ ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವರು ಜೊತೆಗಿರೋರಿಗೆ ನಿಮ್ಮ ಆಧಾರ್ ಕಾರ್ಡು ಅದು ಕೇಳಿರ್ತಾರೆ ಅಧಿಕಾರಿಗಳು. 100% ಕೇಳ್ತಾರೆ. ಅವರು ನಮ್ಮ ಇಲ್ಲ ಊರಿಂದ ತರಿಸ್ತಾ ಇದ್ದೀವಿ, ಊರಲ್ಲಿದೆ ಅಂತ ಹೇಳಿರ್ತಾರೆ. ಈಗ ಅವರು ಪ್ರೊಬೆಬ್ಲಿ ಅವ್ರು ಏನಾಗಿದೆ ಯಾಕಾಗಿದೆ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪೊಲೀಸ್ ಕೇಸು ಮಾಡಿದ್ದಾರೆ, FIR ಆಗಿದೆ, ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮೋಸ್ಟ್ ಆಫ್ ದ ಕೇಸಸ್ ಪಾಪ ಭಾಳ ಬಡವರು ಇರ್ತಾರೆ ಅವರು. ಹಾಗಾಗಿ ಅವ್ರಿಗೆ ಏನೇನಿದೆ ಗೊತ್ತಿಲ್ಲ ನಮಗೆ. ಇದು ಹಾಗಾಗಿ ಇದು ಅಂಥ ಕೇಸಸ್ ಆದಾಗ ದೇರ್ ಇಸ್ ಎ ಪ್ರೋಟೋಕಾಲ್ ವಿಚ್ ವಿಲ್ ಬಿ ಫಾಲೋ. ಹಂಗಾಗಿ ಮಾಡ್ತಾರೆ. ತಾವು ಭಾಳ ಒಳ್ಳೆ ಬೆಳವಣಿಗೆ ಇದು. ತಾವು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯನ್ನ ನೋಡ್ಲಿಕ್ಕೆ ಬಂದಿದ್ದೀರಿ, ಜೊತೆಗೆ ಇಲ್ಲಿನ ಸ್ಥಿತಿಗತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀರಿ. ಒಂದು ವಿಚಾರ, ಇಲ್ಲಿ ಔಷಧಿಗಳು ಸಿಗಂಗಿಲ್ಲ. ಔಷಧಿಗಳು ಕೊಟ್ಟರು ಅಪ್ರೂವಲ್ ನಾಟ್ ಫಾರ್ ಸೇಲ್ ಅಂತೇಳಿ ಇಲ್ಲವೇ ಇಲ್ಲ. ಇನ್ನೊಂದು ಹೊರಗಡೆ ಬರ್ದು ಕೇಳಿ. ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದೀವಿ. ಏನಂದರೆ ಯಾರೂ ಹೊರಗಡೆ ಬರೆದುಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ನಮ್ಮ ಸರ್ಕಾರ ಸ್ಪಷ್ಟವಾಗಿ ಎಲ್ಲ ಔಷಧಿಗಳನ್ನು ನಾವು ಇಲ್ಲೇ ಸರಬರಾಜು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪಾಲಿಸಿ ಇದೆ ಫಸ್ಟ್. ಆಮೇಲೆ ಇದು ನಾಟ್ ಫಾರ್ ಸೇಲ್ ಅಂತ ಹಾಕ್ತಕ್ಕಂಥದ್ದು ನಮ್ಮ ಯೂಶ್ವಲಿ ಏನಿದೆ ಆರೋಗ್ಯ ಇಲಾಖೆಯಲ್ಲಿ ಅದು ಸೆಂಟ್ರಲೈಸ್ಡ್ ಪ್ರೊಕ್ಯೂರ್ಮೆಂಟ್ ಇದೆ. ಅವರು ಸೆಂಟ್ರಲೈಸ್ಡ್ ಪ್ರೊಕ್ಯೂರ್ಮೆಂಟ್ ಇರೋದ್ರಿಂದ ಇಡೀ ರಾಜ್ಯದ ಎಲ್ಲ ಔಷಧಿಗಳು ಒಂದೇ ಕಡೆ ಪ್ರೊಕ್ಯೂರ್ ಮಾಡ್ತಾರೆ. ಹಾಗಾಗಿ ವಾಲ್ಯೂಮ್ ಭಾಳ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಅಲ್ಲಿ ಅವರಿಗೆ ಕಂಡೀಷನ್ ಹಾಕಿರ್ತಾರೆ, ಏನಂದರೆ ನೀವು ನಾಟ್ ಫಾರ್ ಸೇಲ್ ಅದು ಇದು ಹಾಕಬೇಕು ಅಂತ. ಬಟ್ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಏನಿದೆ, ಈಚ್ ಇನ್ಸ್ಟಿಟ್ಯೂಟಿಗೆ ನಾವು ಇಂಡಿಪೆಂಡೆನ್ಸ್ ಕೊಟ್ಟಿದ್ದೀವಿ. ಯಾಕಂದರೆ ನಾವು ಒಂದೇ ನಾವು ಸೆಂಟ್ರಲೈಸ್ ಟೆಂಡರ್ ಕರೆದ್ರೆ ಒಂದು ಯಾವುದಾದ್ರೂ ಶಾರ್ಟೇಜ್ ಆದರೆ ಎಲ್ಲ ಆಸ್ಪತ್ರೆಗಳು ಸಫರ್ ಆಗಬಾರ್ದು ಅಂತ ಅವ್ರಿಗೆ ನಾವು ಫ್ರೀಡಮ್ ಕೊಟ್ಟಿದ್ದೀವಿ. ಅವರು ಪ್ರತಿ ವರ್ಷ ಟೆಂಡರ್ ಕರೆದು ಅವ್ರಿಗೆ ಪರ್ಚೇಸ್ ಮಾಡಲಿಕ್ಕೆ ಫುಲ್ ಫ್ರೀಡಮ್ ಇದೆ. ಅವ್ರಿಗೆ ಟೆಂಡರ್ ಕರೆದು ಮಾಡಬೇಕು. ಹಾಗಾಗಿ ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ಅದು ಒಂದೇ ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಕ್ವಾಂಟಿಟಿ ಹ್ಯೂಜ್ ಕ್ವಾಂಟಿಟಿ ಇರೋದಿಲ್ಲ. ಹಾಗಾಗಿ ಅವ್ರು ಹಾಕಿರ್ಲಿಕ್ಕಿಲ್ಲ, ಅದನ್ನು ಪರಿಶೀಲನೆ ಮಾಡ್ತೀವಿ. ಬಟ್ ಅದರಿಂದ ಏನು ತೊಂದರೆ ಆಗ್ತದೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಫಸ್ಟು ಇಲ್ಲಿ ಬಂದಿರತಕ್ಕಂಥ ಏನು ಡ್ರಗ್ಸ್ ಇದೆಯಲ್ಲ, ಯಾವುದು ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಒಂದು ಇಲ್ಲಿಂದ ಅದು ಇಶ್ಯೂ ಆಗಬೇಕಾದ್ರೆ ಇಟ್ ಹ್ಯಾಸ್ ಟು ಗೋ ಟು ದ ವಾರ್ಡ್. ಏನಂದರೆ ಇನ್ಪೇಷಂಟ್ಸ್ ಇದ್ದರೆ ನರ್ಸಸ್ಸಿಗೆ ಅದು ಇಶ್ಯೂ ಆಗುತ್ತೆ, ಅಲ್ಲಿಂದ ಅವರು ಪೇಷಂಟ್ಸಿಗೆ ಕೊಡ್ತಾರೆ. OPD ಕೊಟ್ಟರೆ ಅದು ಓನ್ಲಿ ಸ್ಮಾಲರ್ ಕ್ವಾಂಟಿಟೀಸ್ ಏನೋ ಒಂದು ವಾರ 4 ದಿವಸ 5 ದಿವಸಗೋಸ್ಕರ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಆಮೇಲೆ ಇಲ್ಲಿ ಏನಿದೆಯಲ್ಲ, ಪ್ರತಿ ವರ್ಷ ಟೆಂಡರ್ ಕರೆದು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ. ಏನಾದರೂ ಸ್ಪೆಸಿಫಿಕ್ ಏನಾದರೂ ಕೆಲಸ ಮಾಡ್ತಕ್ಕಂಥ ವೈದ್ಯರ ಆಸ್ಪತ್ರೆಗಳಲ್ಲಿ ಇಲ್ಲಿ ಔಷಧಿಗಳು ಸಿಗ್ತಾ ಇವೆ. ಜೊತೆಗೆ ಆ ರೀತಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಯಾವುದಾದ್ರು ನಿರ್ದೇಶನ ಹೇಳಿ ನೀವು, ದಾಖಲೆಗಳಿದ್ರೆ ಕೊಡಿ. ನಾನು ಅದೇ 100% ಆ್ಯಕ್ಷನ್ ತೊಗೊಳ್ತೀವಿ. ಒಂದು ಆಮೇಲೆ ಇಲ್ಲಿನ ಡ್ರಗ್ಸ್ ಒಯ್ದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾರ್ತಾ ಇರೋದು ಹಾಗೇನಾದರೂ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ. 100 ಕೊಡಿ, 100% ಆ್ಯಕ್ಷನ್ ತೊಗೊಳ್ತೀವಿ. ನಾನು ಭಾಳ ಸ್ಪಷ್ಟವಾಗಿ ಇಲಾಖೆಯಿಂದ ನಿರ್ದೇಶನ ಕೊಟ್ಟಿದ್ದೀವಿ. ಯಾವ ಡಾಕ್ಟರ್ಸು 4:15 ತನಕ ನಮ್ಮ OPD ಇದೆ, 4:15 ತನಕ ಯಾರು ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಅವ್ರಿಗೆ ಈವ್ನಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರಿಗೆ ಫ್ರೀಡಮ್ ಇದೆ.
ಆದರೆ 4:15ವರೆಗೆ ಯಾರಿಗೂ ಒ ಪಿ ಡಿ ನೋಡೋಂಗಿಲ್ಲ, ಹಾಸ್ಪಿಟ್ಲ್ಗೆ ಹೋಗಂಗಿಲ್ಲ, ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಅಂಥವು ಯಾವ್ಯಾವ ನಿರ್ದೇಶನ ಸಿಗ್ತವೆ ಅವ್ರ ಮೇಲೆ ಆಕ್ಷನ್ ಬೆಳಗಾವಿ ಬಿಮ್ಸ್ನಲ್ಲಿ ಕೋಟೇಶನ್ ಮೂಲಕ ಕರೆಯೋದೇ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಕೋಟೇಶನ್ ಮೂಲಕ ಎಲ್ಲ ಖರೀದಿ ಮಾಡುವಂತದ್ದು. ಏನಂತಂದ್ರೆ ನೋಡಿ, ಆ ರೀತಿ ಮಾನದಂಡ ಕೊಟ್ಟಿದ್ದೀರಿ. ಕೇವಲ ಏನಂತಂದ್ರೆ ಕೆಲವೇ ದಿನಗಳ ಅದಕ್ಕೆ ತುರ್ತು ಅವಶ್ಯಕತೆ ಇದ್ರೆ ತುರ್ತು ಅವಶ್ಯಕತೆ ಇದ್ರೆ ನಾವು ಅಲೋ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸಡನ್ಲಿ ಒಂದು ಪೇಷಂಟ್ ಬರ್ತದೆ. ಆಮೇಲೆ ನೋಡಿ, ಪ್ರತಿ ವರ್ಷ ಟೆಂಡರ್ ಕಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಪ್ರತಿ ವರ್ಷ ಅವ್ರು ಟೆಂಡರ್ ಕರಿಬೇಕು. ಟೆಂಡರ್ ವಿಳಂಬ ಆಗಿದೆ, ಪರಿಶೀಲನೆ ಮಾಡ್ತೀವಿ ಹಂತದಲ್ಲಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದು ವರ್ಷಗಳನ್ನೇ ರೆಡಿ ಆಗಿದೆ. ಇಲ್ಲಿ ಸರ್ಕಾರ ಇರ್ಬೋದು, ಇಲ್ಲಿ ಸ್ಥಳೀಯರು ಇದು ಏನು ಖಾಸಗಿ ಆಸ್ಪತ್ರೆಗೆ ಲಾಭಿಗೆ ಮನಿ ಅದೇ ಇದು ಈ ಪ್ರಶ್ನೆ ನೀವು ಹಿಂದಿನ ಸರ್ಕಾರಕ್ಕೆ ಕೇಳಬೇಕಾಗಿತ್ತು. ಯಾಕಂದ್ರೆ ಕೇಳಿದ್ರೆಲ್ಲ ಗೊತ್ತಿಲ್ಲ. ಕೇಳಿ ಇದು ನಾನೇ ಇಲಾಖಾ ಸಚಿವನಿದ್ದೆ ಹಿಂದೆ. ಇದೇ ಇಲಾಖೆ ಸಚಿವನೇ ಇದ್ದೆ ನಾನು. ಅವಾಗ್ಲೇನೆ ಸ್ಯಾಂಕ್ಷನ್ ಮಾಡಿಸಿದ್ದು 2017ರಲ್ಲಿ. ನಾವೇ ಅಡಿಗಲ್ ಮಾಡಿದ್ದು. ಇಲ್ಲಿ ಕೇಳಿ, 5 ವರ್ಷ ಕೇಳಿ ನೀವು ಪೂರ್ತಿ. 5 ವರ್ಷ ಹಿಂದಿನ ಸರ್ಕಾರ ಏನೂ ಮಾಡಲಿಲ್ಲ, ಕಂಪ್ಲೀಟು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ 3 ವರ್ಷದಿಂದ ಅದು ಹಾಫ್ ಡನ್ ಆಗಿತ್ತು. ಅದಕ್ಕೆ ಕ್ಯಾಬಿನೆಟ್ಗೆ ಹೋಯ್ದು ಅದಕ್ಕೆ ಕಂಪ್ಲೀಟ್ ಮಾಡಿಸಿ ಅದೆಲ್ಲ ಕಂಪ್ಲೀಟ್ ಮಾಡಿಸಿದ್ದೀವಿ. ಕಂಪ್ಲೀಟ್ ಮಾಡಿಸಿದ ಮೇಲೆ ಅಲ್ಲಿ ಇಕ್ವಿಪ್ಮೆಂಟ್ಸ್ ಇರಲಿಲ್ಲ, ಅಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ತೊಗೊಂಡಿಲ್ಲ ಇವರು. ಈಗ ಎಲ್ಲವನ್ನ ಮಾಡಿದ್ದೀವಿ. ಈಗ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ, ಇಕ್ವಿಪ್ಮೆಂಟ್ ಟೆಂಡರ್ ಆಗಿದೆ, ಇಕ್ವಿಪ್ಮೆಂಟ್ ಇನ್ಸ್ಟಾಲು ಆಗ್ತಾ ಇದೆ. 1 ತಿಂಗಳಲ್ಲಿ ಈ 2 ದಿವಸಲ್ಲಿ ಈಗಾಗಲೇ ಡಾಕ್ಟರ್ಸ್ ನೋಟಿಫಿಕೇಶನು ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಸೂಪರ್ ಸ್ಪೆಷಲಿಸ್ಟಿಗೆ ನೋಟಿಫಿಕೇಶನ್ 2 ದಿನದಲ್ಲಿ ಮಾಡ್ತಾ ಇದ್ದೀವಿ. ಅಂತ ಎಲ್ಲಿಗೆ ಬರ್ತಾರೆ? ನೋಟಿಫಿಕೇಶನ್ ಮಾಡಿದ್ಮೇಲೆ ತಾನೇ ಬರೋದು. ಅದಾದಮೇಲೆ 1 ತಿಂಗಳಲ್ಲಿ ಇದನ್ನು ಆಪರೇಷನಲೈಸ್ ಮಾಡ್ತೀವಿ ಆಸ್ಪತ್ರೆ. ಇದು ನಮ್ಮ ಬದ್ಧತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.